Okay, thank you. ಮುಂದೆ ನೋಡಿ ಸರ್, ಎಲ್ಲರೂ ರೆಡಿ ಅಲ್ಲೋ? 14 ಜನ ಬರಲ್ಲ ನೈಸ್ ಎಲ್ಲ ಈ ಕಡೆ ನೋಡ್ಬಿಡಿ ಸರ್. ಹಾಗೇನೆ ರೆಡಿ ನಮ್ಮ ಸಿಬ್ಬಂದಿ ವರ್ಗದವ್ರು ದಯವಿಟ್ಟು ಬೇಗ ಬಂದ್ರಪ್ಪ ಸರ್. ಈ ಕಡೆ ನೋಡಿ ಅಲ್ಲೋ? ಹಾಗೆ ರೀ ಸರ್, ಈ ಕಡೆ ನೋಡಿ ಒಂದ್ಸಲ ಪ್ಲೀಸ್. ಹಲೋ, ರೆಡಿ? ಅಂಗನವಾಡಿಯವರು ಮತ್ತೆ ಆರೋಗ್ಯ ಇಲಾಖೆಯವರು ಬಂದು ಪೂಜ್ಯರಿಂದ ಸನ್ಮಾನ ಸ್ವೀಕರಿಸಬೇಕು ಅಂತ ಹೇಳಿ ಎಲ್ಲರನ್ನು ಕೋರ್ಕೊಳ್ತೇನೆ. ದಯವಿಟ್ಟು ಅನ್ಯथा ಕುಮಾರ್ ಪ್ರಕಾಶ್, ನೀನು ಸ್ವಲ್ಪ ಹಿಂದೆ ಬಾ ಅಣ್ಣ. ಸಖತ್ ಕುಳ್ಳ ಇದೆಯಾ ಅಂತ ಮುಂದಕ್ಕೆ ಬಂದಿದ್ದೀಯ ಅಣ್ಣ ನೀನು. अस्यां श्रुतितो यजमानस्य यो वेदादो स्वरप्रोक्तो वेदान्ते च प्रतिष्ठितः मानसो परेण वेदादो स्वरप्रोक्तो वेदान्ते च प्रतिष्ठितः तस्य प्रकृतिलीनस्य यः परस्य महेश्वरः. ಸರ್, ಮೊಬೈಲ್ ಹಿಡ್ಕೊಂಡು ಸ್ವಲ್ಪ ಈ ಕಡೆ ಬನ್ನಿ ಸರ್. आपो इष्टामयो भुवः स्थान ऊर्जे ददातरः महेरणाय चक्षसे यो वश्यवतमो रसः तस्य वाजयते अनः उषतीर्व मातरः तस्मादङ्गमाहुः यशिक्षयाय जन्मत आपो जनयता चनः शुद्धोदकेन स्नापयामि गन्धान् धारयामि हरिद्राचूर्णं धारयामि अलङ्करणार्थे अक्षतां समर्पयामि. ಹೇಳಿದೆ ನಾನು ಆಲ್ರೆಡಿ. ಸುವರ್ಣಾಕ್ಷರದಲ್ಲಿ ಬರೆದಿಡ ಅಂತ ಒಂದು ದಿನ ಇದು. ಇವತ್ತು ನಾಡಪ್ರಭು ಕೆಂಪೇಗೌಡರ ಒಂದು ಪ್ರತಿಮೆ ಅನಾವರಣ, ಒಂದು ಪ್ರತಿಮೆ ನಿರ್ಮಾಣ ಕಾರ್ಯ ಅದು ಆಲ್ರೆಡಿ 1 ವರ್ಷದಿಂದನೇ ನಾವು ಮಾಡಿದ್ವಿ. ಹಂಗೆ ಗ್ರಾಮ ಪಂಚಾಯತಿ ಉದ್ಘಾಟನೆ ಕೂಡ ಅದ್ರ ಜೊತೆಗೆ ಮಾಡಿದ್ವಿ. ಇವತ್ತು ನಾವು ಅದನ್ನು ಪರಿಪೂರ್ಣವಾಗಿ ಅದಕ್ಕೆ ಏನು ವ್ಯವಸ್ಥೆ ಆಗಬೇಕು ಅದನ್ನು ಎಲ್ಲ ವ್ಯವಸ್ಥೆ ಮಾಡಿ ಒಂದು ಪೂಜೆ ಇಟ್ಕೊಳ್ಳೋಣ, ಜಯಂತಿ ಇಟ್ಕೊಳ್ಳೋಣ ಹಂಗೆ ಅಂತ ಹೇಳಿ ಎಲ್ಲ ಮಾತಾಡಿದಾಗ ನಮ್ಮ ಶ್ರೀಗಳು ನಾನು ಬರ್ತೀನಿ ಅಂತ ಅವರೇ ಇಂಥ ದಿನ ಮಾಡಿ ಅಂತ ಹೇಳಿದಾಗ ನಾವು ಎಲ್ಲರೂ ಸೇರಿ ಇಡೀ ಗ್ರಾಮದ ಎಲ್ಲ ಪ್ರತಿಯೊಬ್ಬರು ಸೇರಿಬಿಟ್ಟು ಇಡೀ ಪಂಚಾಯತಿ ವ್ಯಾಪ್ತಿನಲ್ಲಿರ್ತಕ್ಕಂಥವ್ರು ಎಲ್ಲರೂ ಸೇರಿ ಇವತ್ತು ಈ ಕಾರ್ಯಕ್ರಮ ಮಾಡಿದ್ವಿ. ಈ ಕಾರ್ಯಕ್ರಮಕ್ಕೆ ಈಗ ಇನ್ನೇನು ಸದ್ಯದಲ್ಲೇ ನಮ್ಮ ಜನಪ್ರಿಯ ಶಾಸಕರಾದಂಥ ವಿಶ್ವಣ್ಣ ಕೂಡ ಈಗ ಸದ್ಯದಲ್ಲೇ ಬರ್ತಾವೆ. ಸರ್, ಎಷ್ಟು ಅಡಿ ಖರ್ಚು ವೆಚ್ಚಕ್ಕಿಂತ ಪುತ್ಥಳಿ ಚೆನ್ನಾಗದ. 8 ಅಡಿ ಪುತ್ಥಳಿ. ಶ್ರೀಗಳು ಹೇಳ್ತಾ ಇದ್ರು ರಾಜಕೀಯ ಇಲ್ಲ, ರಾಜಕೀಯ ಮಾಡೋಕ್ಕಂತ ಬಂದಿಲ್ಲ. ಆಮೇಲೆ ಯಾವುದೋ ಅಡಿಟ್ಟು ಆಗಿಲ್ಲ. ಒಂದು ಸಮಾಜಮುಖಿ ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡಬೇಕು, ಆ ಕೆಲಸ ಗುರುತರವಾಗಿರಬೇಕು, ಮುಂದೆ ಫ್ಯೂಚರ್ಗೆ ಅದು ಬಳಕೆ ಆಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾನು ಕೆಲಸ ಮಾಡ್ತೀನಿ. ಇಂಥ ಸಮಾಜಮುಖಿ ಆಯಿತು, ಆದರೂ ಇದನ್ನೆಲ್ಲ ಮೆಟ್ಟಿ ನಿಂತಿದ್ದೀರಾ, ಹೇಗೆ ಅನಿಸ್ತಾ ಇದೆ? ಎಲ್ಲ ನಾವು ತಲೆಯಲ್ಲಿ ಇಟ್ಕೊಂಬಾರ್ದು. ಅಂಥವರೆಲ್ಲ ಇದ್ರೇ ನಾವು ಕೆಲಸ ಮಾಡೋಕ್ಕಾಗೋದು. ನೀವು ಮಾಡಿದ್ದೇ ಸರಿ ಇಂದಾಗ ನಾವೇನು ಕೆಲಸ ಮಾಡೋಕ್ಕಾಗಲ್ಲ. ಅಂಥವ್ರು ಇದ್ದಾಗ ನಮ್ಮ ಏನು ತಪ್ಪುಗಳು, ಸಣ್ಣ ಪುಟ್ಟ ತಪ್ಪುಗಳಿದ್ರು ತಿದ್ಕೊಂಡು ನಾವು ಕೆಲಸ ಮಾಡ್ಕೊಂಡು ಹೋಗೋಕ್ಕೆ ಒಂದು ಬುನಾದಿ ಅಂತ ನಾನು ಅನ್ಕೊಂತೀನಿ. ಕೆಂಪೇಗೌಡರ ಮಾದರಿ ವಿಶ್ವಾಸದಿಂದ ಅಭಿಮಾನಿಗಳು ಒಂದು ಕತ್ತಿ ಕೂಡ ಕೊಟ್ಟವ್ರು, ಬೆಳ್ಳಿ ಕತ್ತಿನ. ಅದು ಏನೋ ದೊಡ್ಡ ವಿಚಾರ ಅಲ್ಲ, ಅವ್ರ ಪ್ರೀತಿ ವಿಶ್ವಾಸ ಅದು. ಇವತ್ತಿನ ಈ ಕಾರ್ಯಕ್ರಮ ತುಂಬ ಸುಂದರವಾಗಿ ನಡೀತು. ಈಗ MLA ಅವರು ಸದ್ಯದಲ್ಲೇ ಬರ್ತಾವ್ರೆ.
ಅವರು ಕೂಡ ಪುಷ್ಪಮಾಲೆ ಹಾಕಿ ಅದಕ್ಕೆ ಒಂದು ಕಾರ್ಯಕ್ರಮ ಉದ್ಘಾಟನೆಗೆ ಕೂಡ ಅವರು ಬರ್ತಾವ್ರೆ. ಹಾಗೆ ಇವತ್ತು ಎಲ್ಲ ಜನಾಂಗದವರು ಕೂಡ ಸೇರಿ ಈ ಒಂದು ಕಾರ್ಯಕ್ರಮನ ಅದ್ದೂರಿಯಾಗಿ ಮಾಡಿದ್ದೀವಿ. ಅದಕ್ಕೆ ಎಲ್ಲ ಜನಗಳು ಕೂಡ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಸರ್. ದಿನೇ ಇವಾಗ ನಮ್ಮ ಪಂಚಾಯತಿ ವ್ಯಾಪ್ತಿನಲ್ಲಿ ಒಂದು ಬರ್ನಿಂಗ್ ಸೆಂಟರ್ ಮಾಡಬೇಕು ಅನ್ನೋದು ಒಂದು ಮಹತ್ವಾಕಾಂಕ್ಷೆ ಯೋಜನೆ. ಅದಕ್ಕೆ ಭೂಮಿ ಕೂಡ ಅಲರ್ಟ್ ಮಾಡ್ಕೊಂಡಿದ್ದೀವಿ. ಈಗ ನಮ್ಮ ಶಾಸಕರು ವಿಶ್ವಣ್ಣವರು ಕೂಡ ಹೇಳಿದರೆ ನಾನು ಕೂಡ ಸಂಪೂರ್ಣವಾಗಿ ಸಹಕಾರ ಕೊಡ್ತೀನಿ ಬರ್ನಿಂಗ್ ಸೆಂಟರ್ ಮಾಡೋಕ್ಕೆ. ಪಂಚಾಯತಿಯಿಂದನೂ ಹಾಕಿ ಮಾಡಿ ಎಲ್ಲ ಸೇರ್ಕೊಂಡು ನಾವು ಒಟ್ಟಾಗಿ ಮಾಡ್ತೀವಿ ಅಂತೇಳಿ ವಿಶ್ವಣ್ಣವ್ರು ಹೇಳಿದರೆ ಅವರ ಮಾರ್ಗದರ್ಶನದಂತೆ ನಾವು ಈ ಕಾರ್ಯಕ್ರಮವನ್ನು ಮಾಡ್ತೀವಿ. ಮುಂದೆ ನಮ್ಮ ಕೈಲಾದ ಶಕ್ತಿ ಮೀರಿ ಕೆಲಸ ಮಾಡ್ತೀವಿ ಸರ್. ದಿನೇ ಫ್ಯಾನ್ ಫಾಲೋವರ್ ಜಾಸ್ತಿ ಇದೆ. ಏನಿಲ್ಲ, ನಾವು ಮಾಡ್ತಕ್ಕಂಥ ಕೆಲಸ ನೋಡಿ ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಪ್ರೀತಿ ವಿಶ್ವಾಸ, ನಾವು ಅವ್ರ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಪ್ರೀತಿ ವಿಶ್ವಾಸಕ್ಕೆ ಅದಾಗಿರ್ಬೋದು.